ವಿರಾಮದ ನಂತರ ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ನೀವು ಹೇಳ್ತಾ ಇದ್ರಿ ಈ ಹಲ್ಲಿನಿಂದ ತೆಂಗಿನಕಾಯಿ ಸುಲಿಯೋದು ಮತ್ತೆ ಅಕ್ಕಿ ಮೂಟೆ ಎತ್ತೋದು ಇದೆಲ್ಲ ಹೇಳಿದ್ರಿ. ಈ ಒಂದು ಸೈಕಲ್ ಇಟ್ಕೊಂಡು ತೆಂಗಿನ ಮರ ಏರೋದು ಎಷ್ಟು ಚಾಲೆಂಜ್ ಆಗಿತ್ತು ನಿಮಗೆ? ಅದೇ ರೀತಿಯಾಗಿ ಎಷ್ಟು ದಿನ ಪ್ರಾಕ್ಟೀಸ್ ಮಾಡಿದ್ರಿ ಇದನ್ನ ಅಂತ? ಮೇಡಮ್, ಹಳ್ಳಿ ಇರ್ಬೇಕಾದ್ರೆ ನಾನು ಒಬ್ಬರು ಬಜ್ಜಪ್ಪ ಅಂತ ತೋಟ, ಕೆಂಪೇಗೌಡರು ಮತ್ತು ಬಜ್ಜಪ್ಪ ಅಂತ ತೋಟ, ಆ ತೋಟ ಅವರು 106 ಕೆಳಗೆ ಡೈಲಿ ಪ್ರಾಕ್ಟೀಸ್ ಮಾಡ್ತಿದ್ದೆ. ಅದು ಸುಮ್ಮನೆ ಬರಲ್ಲ ಮೇಡಮ್, ಅಲ್ಲೆಲ್ಲ ಸೈಕಲ್ ಅಲ್ಲೆಲ್ಲಿ ಕಚ್ಚಕ್ಕೆ ಆಗಲ್ಲ. ಬಟ್ ತೆಂಗಿನ ಮರ ಹತ್ತಬೇಕು ಅಂದರೆ ಭಾಳ ಕಷ್ಟ. ಬಟ್ ನಾನು ಫಿಟ್ನೆಸ್ ಇದ್ದೆ ಮೇಡಮ್ ಅವರೇ, ನಾನು ಚೆನ್ನಾಗಿ ಫಿಟ್ನೆಸ್ ಉಳ್ಕೊಂಡಿದ್ದೆ. ಬಟ್ ವ್ಯವಸಾಯ ಮಾಡ್ತಿದ್ನಲ್ಲ, ವ್ಯವಸಾಯ ಗದ್ದೆ ಕೆಲಸ, ಕೂಲಿ ಕೆಲಸ ಎಲ್ಲ ಮಾಡ್ತಿದ್ವಿ. ನಾವು 5 ಜನ ಅಂತ ಅಂದ್ರೆ ಕೂಲಿ ಕೆಲಸ ಮಾಡ್ತಿದ್ವಿ ಮೊದಲು. ಆವಾಗ ಫಿಟ್ನೆಸ್ ಚೆನ್ನಾಗಿ ಇಟ್ಕೊಂಡಿದ್ನಲ್ಲ, ಪ್ರಾಕ್ಟೀಸ್ ಮಾಡ್ತಿದ್ದೆ. ಬಟ್ ನೋಡಿದ್ರೆ ಎಲ್ಲ ಜನಗಳು ಬೈತಿದ್ರು. ಅದು ಇವತ್ತು ನನ್ನನ್ನು ಮಾರ್ಕೆಟಿಂಗ್ ಚೆನ್ನಾಗಿ ಮಾಡುತ್ತೆ ಮೇಡಮ್ ಆ ಸೈಕಲ್ದು. ಅವತ್ತು ಬೈತಾ ಇದ್ದಂಥವ್ರು ಇವತ್ತು ಏನ್ ಹೇಳ್ತಾರೆ, ನಿಮ್ಮ ಊರಿನ ಗ್ರಾಮಸ್ಥರು ಏನ್ ಹೇಳ್ತಾರೆ? ಮೊದಲು ನಿಮ್ಗೆ ಅವಾರ್ಡ್ ಬಂದಂತಹ ಸಂದರ್ಭದಲ್ಲಿ ಏನ್ ಹೇಳಿದ್ರು? ಇಡೀ ಊರೇ ಖುಷಿ ಆಯ್ತಾ ಹೇಗೆ ಅಂತ? ತುಂಬಾನೇ ಮೇಡಮ್. ಕೆಂಪೇಗೌಡರು ಮತ್ತೆ ಇವರು ತಿಮ್ಮಯ್ಯ, ಪೈಲ್ವಾನ್ ತಿಮ್ಮಯ್ಯ, ಬಜ್ಜಿ, ಇವರೆಲ್ಲ ಕರೆದು ನನಗೆ ಒಂದು ಸನ್ಮಾನ ಮಾಡಿದ್ರು ಮೇಡಮ್, ಹಳ್ಳಿ ಮರದ ಕೆಳಗಡೆ. ಅದು ತುಂಬ ಖುಷಿ ಆಯಿತು, ನಮ್ಮೂರಲ್ಲಿ ತುಂಬ ಖುಷಿ ಆಯಿತು. ಆಮೇಲೆ ಊರ ಹೋಟ್ಲಿಗೆಲ್ಲ ಹೋದಾಗ ನನಗೆ ತುಂಬ ಖುಷಿಯಿಂದ ಊಟ ಗೀಟ ಎಲ್ಲ ಕೊಡ್ತಿದ್ರು. ಅದೆಲ್ಲ ನೆನ್ಕೊಂಡ್ರೆ ತುಂಬ ಖುಷಿ ಆಗುತ್ತೆ. ನಮ್ಮೂರೇ ಭಾಳ ತುಂಬ ಚಂದದ ಊರು. ಈಗ ನೋಡಿರ್ಬೇಕು, ಕಬ್ಬು ಭಾಳ ಫೇಮಸ್ ಮೇಡಮ್ ಅವರೇ. ಕರಿ ಕಬ್ಬು ಅಂತ ಬೆಳಿತೀವಿ ನಾವು, ಚನ್ನಪಟ್ಟಣ ತಾಲೂಕು. ಕರಿ ಕಬ್ಬು ಭಾಳ ಫೇಮಸ್ಸು, ನಮ್ಮೂರವರೆಲ್ಲ ಬೆಳಿತಾರೆ. ನಮ್ಮೂರವ್ರಿಗೆ ಒಂದು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ನನಗೆ ಭಾಳ ತುಂಬ ಕೋಆಪ್ರೇಟ್ ಕೊಟ್ಟರು. ನಿಮ್ಮ ತಂದೆ ಹೇಗೆ ರಿಯಾಕ್ಟ್ ಮಾಡಿದ್ರು? ಮನೆಯವರೆಲ್ಲ ಹೇಗೆ ರಿಯಾಕ್ಟ್ ಮಾಡಿದ್ರು ಅವಾರ್ಡ್ ಬಂದಂತಹ ಆ ಸಂದರ್ಭದಲ್ಲಿ? ಮತ್ತೆ ನೀವು ವಿಶ್ವ ದಾಖಲೆ ಬರೆದಂತಹ ಸಂದರ್ಭದಲ್ಲಿ ನಿಮ್ಮ ತಂದೆಯವರು ಇದ್ರ, ಅವಾಗ ಯಾವ ರೀತಿಯಾಗಿ ಖುಷಿಯನ್ನ ವ್ಯಕ್ತಪಡಿಸಿದ್ರು ಅಂತ? ಮೇಡಮ್, ತೆಂಗಿನಕಾಯಿ ಸುಲಿದಾಗ 38 ನಿಮಿಷಕ್ಕೆ 51 ತೆಂಗಿನಕಾಯಿ ಕಾಡಿನ ರಾಜ್ಕುಮಾರ್ ಕಾಡಿಂದ ಬಂದಾಗ ತೆಂಗಿನಕಾಯಿ ಸುಲಿತಂತ ಸ್ಟೇಟ್ಮೆಂಟ್ ಕೊಟ್ಟಾಗ ಮಾಡಿದ್ರು. ಅವತ್ತು ನಾನು ಈಗ ಪ್ರೆಸ್ ಕ್ಲಬ್ಬಲ್ಲಿ ಕಾರ್ಯಕ್ರಮ ಮಾಡಿದೆ ಮೇಡಮ್. ನನ್ನ ತಂದೆ ಅವತ್ತು ಒಂದು ಮಾತು ಹೇಳಿದ್ರು ನನಗೆ. ಇವತ್ತು ಭಾಳ ತುಂಬ ಖುಷಿ ಆಯ್ತದೆ. ಯಾಕೆಂದರೆ ನನ್ನ ತಂದೆ ಭಾಳ ದೊಡ್ಡ ಗುಣವಂತರು. ನಮ್ಮ ತಂದೆ ಯಾರಿಗೂ ಮೋಸ ಮಾಡಿದ್ರಲ್ಲ. ಬಟ್ 30 ಕುಂಟೆ ಜಾಗ ಸಂಪಾದನೆ ಮಾಡಿದ್ರು. ನಮ್ಮ ತಂದೆ ಒಂದು ಮಾತು ಹೇಳ್ತಿದ್ರು, ಅಪ್ಪ ಏನಾರ ಸಂಪಾದನೆ ಮಾಡು ಅಂತ ನಮ್ಮ ಅಣ್ಣದಿರು ಕೇಳಿದಾಗ ನಾನು 5 ಜನ 5 ಕೋಟಿ ಅಂತ ಅಂದರು. ಇವತ್ತು 5 ಕೋಟಿ ಅಲ್ಲ, ನಮ್ಮ ಅಣ್ಣದಿರು 100 ಕೋಟಿ ಬೆಲೆಗೆ ಬಾಳುವಂತಹ ಇದರಲ್ಲಿದ್ದಾರೆ ಮೇಡಮ್. ಅದೊಂದು ಹೆಮ್ಮೆ. ನಮ್ಮ ತಂದೆ ಟಿ ವಿಯಲ್ಲಿ ಕೇಳಿದಾಗ ಏನಂತ ಹೇಳಿದ್ರು, ನನ್ನ ಮಗ ಎಲ್ಲೂ ಕೆಲಸಕ್ಕೆ ಹೋಗಬಾರ್ದು, 100 ಜನಕ್ಕೆ ಕೆಲಸ ಕೊಡಬೇಕು ಅಂದರೆ ಮೇಡಮ್. ಹಾಗಾಗಿ ನಮ್ಮ ತಂದೆ ಹೆಸರನ್ನು ನಾನು ಉಳಿಸಿದ್ದೀನಿ ಮೇಡಮ್. ನನ್ನ ತಂದೆ ಜ್ಞಾನಸಾಗರ ಅಂತ ಸ್ಕೂಲ್ ಮಾಡಿ ಒಂದು 1000 ಜನಕ್ಕೆ ಫ್ರೀ ವಿದ್ಯಾಭ್ಯಾಸ ಕೊಡ್ತಾ ಇದ್ದೀನಿ, ಈಗೂ ಕೊಡ್ತಾ ಇದ್ದೀನಿ. ಮೊನ್ನೆ ಸರ್ಕಾರ ಕೂಡ ನನಗೆ ಒಂದು 50 ಲಕ್ಷ ದುಡ್ಡು ಕೊಟ್ಟಿದೆ. ಡಿ.ಕೆ. ಶಿವಕುಮಾರ್ ಅವರು. ಅದೇ ನಾನು ಕೇಳ್ಪಟ್ಟಿದೆ, ಗೌತಮ ಬುದ್ಧ ಸಾಂಸ್ಕೃತಿಕ ಸಾಮಾಜಿಕ ಶಿಕ್ಷಣ ಟ್ರಸ್ಟ್ ಮತ್ತೆ ಈ ಜ್ಞಾನಸಾಗರ ಶಾಲೆಯ ಮುಖಾಂತರ ಬಡ ಮಕ್ಕಳಿಗೆ ಉಚಿತ ಶಿಕ್ಷಣವನ್ನ ಕೊಡ್ತಾ ಇದ್ದೀರಿ. ಈ ಆಲೋಚನೆ ಹೇಗ್ ಬಂತು ಅಂತಂದ್ರೆ, ನೀವು ಹೇಳ್ತಾ ಇದ್ರಿ ಮೊದಲಿಗೆ ಸ್ಟಾರ್ಟಿಂಗ್ ಹೇಳಿದ್ರಿ ನಮ್ಮ ತಂದೆಯವರೇ ಪ್ರೇರಣೆ. ಈ ಸಾಹಸಕ್ಕೂ ಮತ್ತೆ ಶಿಕ್ಷಣಕ್ಕೂ ಇರುವಂತಹ ಸಂಬಂಧವಾದ್ರು ಏನು ಅಂತ? ಸರ್, ನಮ್ಮ ತಂದೆಯವರು ಅವಾಗ ತುಂಬ ಬಡವರು. ಆವಾಗಲೇ ಹಾಸ್ಟೆಲ್ ನಡೆಸಿ ಸಿದ್ಧಲಿಂಗಯ್ಯವರು, ಕೆ ಸಿ ರಾಮ್ ಅವರು ಎಲ್ಲ ನಮ್ಮ ತಂದೆ ಹಾಸ್ಟೆಲಲ್ಲಿ ಓದಿದ್ದೆ ಅಂತ ನಾನು ಜನಗಳು ಕೇಳಿದ್ದೆ. ನಮ್ಮ ತಂದೆ ಒಂದು ಬಿ ಎಡ್ ಕಾಲೇಜ್ ನಡೆಸಬೇಕು ಅಂತ ಭಾಳ ಹೋರಾಟ ಮಾಡಿದ್ರು. ಅವಾಗ ಕೋಆಪ್ರೇಟ್ ಸಿಗಲಿಲ್ಲ. ನಮಗೂ ಅವಾಗ ಏನು ಗೊತ್ತಿರಲಿಲ್ಲ. ಅವಾಗ ನಾನು 2006ರಲ್ಲಿ 1.25 ಎಕರೆ ಬೆಂಗಳೂರು ಬಿಡದಿರ್ತ ಜಾಗ ತಗೊಂಡು ನಮ್ಮ ಅಕ್ಕವರು, ಆಮೇಲೆ ಅದೊಂದು ವಿಚಾರ ಹೇಳ್ಬೇಕು, ನಮ್ಮ ಇವತ್ತೇನಾರು ಮಾಡಬೇಕು, ನನ್ನ ಅಕ್ಕ ನಮ್ಮ ಬಾಮೈಕ್ಳುಗಳು ಅವರು ಆರ್ಥಿಕವಾಗಿ ಚೆನ್ನಾಗಿದ್ರು. ನನ್ನ ಲಿಂಗರಾಜ್ ಅಂತ ಲಿಂಗರಾಜ್ ನಾನಿಬ್ಬರು ಪಾರ್ಟ್ನರ್ಲಿ ಒಂದು ಸ್ಕೂಲ್ ಮಾಡ್ತೀವಿ. ಅದಕ್ಕಿಂತ 2005ರಲ್ಲಿ ಮೇಡಮ್ ಅವರೇ, 2004-05ರಲ್ಲಿ ಒಂದು ಹಂಸಲೇಖವ್ರಿಗೆ ಒಂದು ಸ್ಕೂಲ್ ಮಾಡಿಕೊಟ್ಟೆ ಮೇಡಮ್, ದೇಸಿ ವಿದ್ಯಾಸಂಸ್ಥೆ ಅಂತ. ಅವ್ರಿಗೆ ಒಂದು 50 ಲಕ್ಷ ದುಡ್ಡು ಕೂಡ ಸೋಷಿಯಲ್ ಸಮಾಜ ಕಲ್ಯಾಣಕ್ಕೆ ಕೊಟ್ಟೆ. ಅವರು ದೇಸಿ ವಿದ್ಯಾಸಂಸ್ಥೆ ಮಾಡಿದಾಗ ನಾನು ಯಾಕೆ ಸ್ಕೂಲ್ ಮಾಡಬಾರ್ದು, ಬೇರೆಯವ್ರಿಗೆಲ್ಲ ಮಾಡ್ಕೊಡ್ತೀನಿ, ನಾನು ಸ್ಕೂಲ್ ಮಾಡಬಾರ್ದು, ನನ್ನ ತಂದೆ ಹೆಸರು ಉಳಿಸ್ಬೇಕು ಅಂತ ಅಂದ್ಬಿಟ್ಟು ಬಿಡದಿ ಬೇರೆಮಂಗಲದ ಹತ್ರ ಒಂದು ಗೌತಮ ಬುದ್ಧ ಟ್ರಸ್ಟ್ ಅಂತ ಮಾಡಿ ಜ್ಞಾನಸಾಗರ ಅಂತ ವಿದ್ಯಾಸಂಸ್ಥೆ ಮಾಡಿದೆ. ಬಟ್ ಏನಂತಂದರೆ, ಹಂಸಲೇಖರ್ ಒಂದು ಸ್ಕೂಲ್ಗೆ ಮಾಡಿದಾಗ ನಾನು ಒಂದು 15 ಜನ ಮಕ್ಕಳನ್ನ ಸೇರಿಸಿದೆ. ಆ ಮಕ್ಕಳುಗಳು ಇವತ್ತು ದೊಡ್ಡ ದೊಡ್ಡ ಹುದ್ದೆಲಿದ್ದಾರೆ. ಅದು ನನಗೆ ಹೆಮ್ಮೆ ಅನ್ನಿಸ್ತಾ ಇದೆ ಮೇಡಮ್. ಓಕೆ, ಈಗ ನೋಡಿ, ಕರ್ನಾಟಕ ಸರ್ಕಾರ ನೀಡುವಂತಹ ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರಶಸ್ತಿ ಮತ್ತು ಕೆಂಪೇಗೌಡ ಪ್ರಶಸ್ತಿಯನ್ನು ಕೂಡ ಮೂಡಿಗೇರಿಸ್ಕೊಟ್ಟಿದ್ದೀರಿ. ಈ ಒಂದು ಗೌರವಗಳು ಏನು ನಿಮಗೆ ಸಿಕ್ಕಿದೆಯೋ ಆ ಸಂದರ್ಭದಲ್ಲಿ ನಿಮ್ಮ ಜವಾಬ್ದಾರಿಯನ್ನು ಹೇಗೆ ಹೆಚ್ಚು ಮಾಡ್ತಾ ಹೋಯಿತು ಅಂತ?
ಹೌದು ಮೇಡಮ್. ಈಗ 2024 ಅಂತೂ ಕರ್ನಾಟಕ ಸರ್ಕಾರ ಸನ್ಮಾನ್ಯ ಸಿದ್ದರಾಮಯ್ಯವರು, ಡಿ ಕೆ ಶಿವಕುಮಾರ್ ಅವರು ನನಗೆ ಒಂದು ಪ್ರಶಸ್ತಿಯನ್ನು ಅವಾರ್ಡನ್ನ ಇದು ಮಾಡಿದ್ರು. ತುಂಬಾ ಖುಷಿ ಆಯಿತು. ನಾನು ಒಂದು 10-15 ವರ್ಷದಿಂದ ಅಪ್ಲಿಕೇಶನ್ ಹಾಕೊಂಬರ್ತಿದ್ದೆ, ಮಾಡಿರಲಿಲ್ಲ. ಚಿಕ್ಕ ವಯಸ್ಸು ಅಂತ, ಅದು 60 ವರ್ಷದ ಮೇಲೆ ಕೊಡೋದು. ಬಟ್ ನಾನು ಸಾಧನೆ, ಒಂದು ಗಿನ್ನಿಸ್ ರೆಕಾರ್ಡು, 2 ವರ್ಲ್ಡ್ ರೆಕಾರ್ಡು, 2 ಲಿಮ್ಕಾ ರೆಕಾರ್ಡು, ಇಷ್ಟು ದೇಶ, ಇಷ್ಟು ಅವಾರ್ಡು, ಇಷ್ಟು ರಾಜ್ಕುಮಾರು ಎಲ್ಲರನ್ನೂ ಭೇಟಿ ಮಾಡಿದ್ಮೇಲೆ ಇವರು ನನ್ನ ಗುರುತಿಸ್ಕೊಟ್ರು. ತುಂಬಾ ಹೆಮ್ಮೆ ಅನ್ನಿಸ್ತದೆ ಮೇಡಮ್. ಮತ್ತು ಅಂಬೇಡ್ಕರ್ ಪ್ರಶಸ್ತಿ, ಮತ್ತು ಬಸವಶ್ರೀ ಪ್ರಶಸ್ತಿ, ಆರ್ಯಭಟ ಪ್ರಶಸ್ತಿ, ರಾಜ್ಯದಲ್ಲಿ 102 ಪ್ರಶಸ್ತಿಗಳನ್ನ ತಗೊಂಡಿದ್ದೀನಿ ಮೇಡಮ್.